ಕ್ರೈಸ್ ನೇಮಕಾತಿ ಬಗ್ಗೆ ಮಾತಾಡ್ರಿ ಅಂತಂದು ಬಹಳ ವಿದ್ಯಾರ್ಥಿಗಳು ಕೇಳ್ಕೊಂಡಿದ್ರು. ಈಗಾಗಲೇ ಕ್ರೈಸ್ ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಷನ್ ಸ್ಕೂಲಿಂಗ್ ಏನಿದೆ, ಈ ವಸತಿ ಶಾಲೆಗಳ ಶಿಕ್ಷಣ ಸಂಘ ಸುಮಾರು 850ಕ್ಕಿಂತ ಅಧಿಕ ಹುದ್ದೆಗಳಿಗೆ ಈಗಾಗಲೇ ಆರ್ಥಿಕ ಅನುಮೋದನೆಯನ್ನು ಕೊಟ್ಟಾರ. ಆದರೆ ಇವತ್ತಿನ ನಾವು ದಿನಪತ್ರಿಕೆಯ ಒಂದು ವರದಿ ಒಳಗಡೆ 1500 ಅಂತ ನಮಗೆ ಮಾಹಿತಿ ಬಂದಿದೆ. ನಿಜವಾಗ್ಲೂ 1500? ಸಾಮಾನ್ಯವಾಗಿ ಈ 850ಕ್ಕಿಂತ ಏನು ಅಧಿಕ ಹುದ್ದೆಗಳಿದಾವಲ್ಲ, ಇದಕ್ಕೆ ಪಕ್ಕಾ ನೇಮಕಾತಿ ಆಗುತ್ತ. 1500ಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟೆ ಅಂತಂತ ಯಾವುದೇ ಕೂಡ ದಾಖಲೆಗಳಿಲ್ಲ. ಹಾಗಾದ್ರೆ ಯಾವಾಗ ಆಗುತ್ತ? ನೀವೇನಾದರೂ ಈ ವಸತಿ ಶಾಲೆಗಳ ಈ ಸೈನ್ಸ್ ಅಥವಾ ಈ ಆರ್ಟ್ಸ್ದ ಅಥವಾ ಲ್ಯಾಂಗ್ವೇಜ್ ಟೀಚರ್ಸ್, ಹಿಂದಿ, ಇಂಗ್ಲೀಷ್, ಕನ್ನಡದ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ಸ್ ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ದು HSTRದು, ಕ್ರೈಸ್ದು, GPSTRದು, CTETದು ಒರಿಜಿನಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ, ಅಲಾಂಗ್ ವಿತ್ ದಟ್ ಸಿಲಾಬಸ್ ಮತ್ತು ಮಾಡೆಲ್ ಪೇಪರ್ಸ್ ಬೇಕಾದರೆ, ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಾಪ್ ಸಂಖ್ಯೆಗೆ ಸಂಪರ್ಕಿಸುವುದ್ರ ಮುಖಾಂತರ ಅತ್ಯಂತ ಕಡಿಮೆ ಬೆಲೆ ಒಳಗಡೆ 150 ರೂಗಳಲ್ಲಿ ನೀವು ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಪಡಿಬಹುದು. ಪ್ರಿಯ ಸ್ನೇಹಿತರೆ, ಪ್ರತಿ ಶಿಕ್ಷಕರಿಗೆ ನಾವು ತಲಾ 100ರಷ್ಟು ಹುದ್ದೆಗಳದಾವ. ಕೆಲವೊಂದಿಷ್ಟು ವಿಷಯ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಕಡಿಮೆ ಹುದ್ದೆಗಳದಾವ, ಅದನ್ನು ನಾನು ಒಪ್ಕೊಳ್ತೀನಿ. ಆಮೇಲೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಆಗಿರ್ಬೋದು. ಇದ್ರ ಜೊತೆಗೆ ಏನು ನಾವು ನಾನ್ ಟೀಚಿಂಗ್ ಸ್ಟಾಫ್ಸ್ ಅಂತ ಏನು ಬರ್ತಾವಲ್ಲ, ಅವು ಕೂಡ ಬಿಡ್ತಾವ. ಈಗ ಶಿಕ್ಷಕಾಂಕ್ಷಿ ಅಂದರೆ ಶಿಕ್ಷಕ ಹುದ್ದೆಗಳು ಸುಮಾರು 800ರಷ್ಟು ಇದ್ರೆ ಅಥವಾ 600ಕ್ಕಿಂತ ಅಧಿಕ ಇದ್ರೆ, ಉಳಿದದ್ದು ನಾನ್ ಟೀಚಿಂಗ್ ರಿಕ್ರೂಟ್ಮೆಂಟ್ ಕೂಡ ಆಗುತ್ತೆ. ಇದ್ರ ಜೊತೆಗೆ ಹಾಸ್ಟೆಲ್ ವಾರ್ಡನ್ ಜೊತೆಗೆ FDAದು ಕೂಡ ಆಗುತ್ತೆ, SDAದು ಕೂಡ ಆಗ್ಬಹುದು. ಹೀಗಾಗಿ ಇವನ್ ಇದರೊಳಗಡೆ ಮತ್ತೆ ವಿಶೇಷವಾದಂತಹ ಏನು ವಸತಿ ಶಾಲೆಯೊಳಗೆ ಬೇಕಾಗುವಂತಹ ಎಲ್ಲ ಒಂದು ನೇಮಕಾತಿಗಳು ಕೂಡ ನಡೀತಾವ. ಇದನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEದವ್ರು ನಡೆಸ್ಬೇಕಂತ ತೀರ್ಮಾನ ಮಾಡ್ಯಾರ. ಇದ್ರೊಳಗಡೆ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಬರ್ತಾವ. ಪೇಪರ್ 1 ಬಂದ್ಬಿಟ್ಟು GK ಪೇಪರ್ ಆಗಿರ್ತದ. ಅಂದ್ರೆ ನಾವು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಮತ್ತೆ ಸೋಷಿಯಾಲಜಿ, ಕರೆಂಟ್ ಅಫೇರ್ಸ್ ಇದ್ದು ಏನ್ GK ಪೇಪರ್ ಏನು ಬರಿತೀವಿ ನಾವು ಸಾಮಾನ್ಯವಾಗಿ, KS ಬರಿತೀವಿ, PSI ಬರಿತೀವಿ, ಹಿಂಗ GK ಪೇಪರ್ ಇರ್ತದ. ಆದ್ರೆ ಇಷ್ಟು ಅಂದ್ರೆ ಈ ಒಂದು GK ಪೇಪರ್ ಅಷ್ಟು ನಮ್ಗೆ ಸಾಮಾನ್ಯವಾಗಿ ಸುಲಭವಾಗಿರಂಗಿಲ್ಲ. ಅಂದ್ರೆ ಸುಲಿದ ಬಾಳೆಹಣ್ಣಷ್ಟು ತಿಂದಿದಷ್ಟು ಇದು ಸುಲಭ ಅಲ್ಲ ಅಂತ. 100ಕ್ಕೆ ನಾವು ಕನಿಷ್ಠ ಆದ್ರೂ ಕೂಡ 60 ಅಂಕಗಳನ್ನು ತೆಗೆದುಕೊಂಡ್ರೆ ನಾವು ಮುಂದಿನ ಪೇಪರ್ 2ದಲ್ಲಿ ಸ್ಕೋರ್ ಮಾಡಬಹುದು. ಪೇಪರ್ 2 ಸಾಮಾನ್ಯವಾಗಿ 2 ರೀತಿಯೊಳಗಡೆ ಎಲ್ಲ ಅಭ್ಯರ್ಥಿಗಳ ವಾದ ಇದೆ. ಒಂದು ಸಬ್ಜೆಕ್ಟ್ ಪೇಪರ್ ಆಗ್ತದೆ ಅಂತ, ಮತ್ತೊಂದು ಹೇಳ್ತಾರೆ ಇಲ್ಲ ಕಮ್ಯುನಿಕೇಶನ್ ಪೇಪರ್, ಸಂವಹನ ಪತ್ರಿಕೆ ಆಗತ್ತೆ ಅಂತ. ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಅಥವಾ ತಿಳುವಳಿಕೆ ಪ್ರಕಾರ ಇಲ್ಲಿ ಶಿಕ್ಷಕರ ನೇಮಕಾತಿಗಳು ಶಿಕ್ಷಕರಿಗೋಸ್ಕರ ಆಗ್ತಾ ಇರೋದ್ರಿಂದ ಇಲ್ಲಿ ವಿಷಯದ ಪರೀಕ್ಷೆ ಇಂಗ್ಲಿಷ್ ಟೀಚರ್ಸ್ಗೆ ಇಂಗ್ಲಿಷ್ ವಿಷಯ, ಆಮೇಲೆ ಹಿಂದಿ ಟೀಚರ್ಸ್ಗೆ ಹಿಂದಿ ವಿಷಯದ ಮೇಲೆ, ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ಗೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್, ಅದೇ ರೀತಿ ಸೋಷಿಯಲ್ ಸೈನ್ಸ್ಗೆ ಸೋಷಿಯಲ್ ಸೈನ್ಸ್. ಆಮೇಲೆ ಇಲ್ಲಿ ಇಂಗ್ಲಿಷ್ ಮಾಧ್ಯಮದ ಕುರಿತು ಬಹಳಷ್ಟು ಭಿನ್ನಾಭಿಪ್ರಾಯಗಳಿದಾವ. ಮುಂದಿನ ದಿನದೊಳಗಡೆ ಈ ಅಧಿಸೂಚನೆ ಒಳಗಡೆ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಇಲಾಖೆಯೇ ಹೊರಡಿಸ್ತದೆ. ಈಗ ನೀವು ಮಾಡಬೇಕಾಗಿರೋದು ಒಂದು ಒಳ್ಳೆ ಕೆಲಸ ಏನಪ್ಪಾ ಅಂತಂದ್ರೆ, ಪ್ರಾಮಾಣಿಕವಾಗಿ ದಿನನಿತ್ಯ ಓದುವಂಥದ್ದು. ಇಲ್ಲಿವರೆಗೆ ನಾವು ಒಳ ಮೀಸಲಾತಿ ಆಗ್ತಾ ಇಲ್ಲ, ಮುಗಿತಾ ಇಲ್ಲ, ಅಧಿಸೂಚನೆ ಆಗ್ತಾ ಇಲ್ಲ ಅಂತ ಯಾವುದೋ ಒಂದು ಕಾರಣ ಕೊಟ್ಟು ನಮ್ಮ ಮನಸ್ಸಿಗೆ ನಾವೇ ಉತ್ತರ ಕೊಟ್ಟು ಓದೋದನ್ನ ಮುಂದೆ ಹಾಕ್ತಿದ್ವಿ. ಬಟ್ ಈಗ ಹಂಗ ಓದೋದನ್ನ ಮುಂದೆ ಹಾಕಲಿಕ್ಕೆ ಯಾವುದೇ ಕಾರಣ ಇಲ್ಲ. ಬೆಂಕಿ ಹತ್ತಿದಾಗ ಬಾವಿ ತೋಡದೆ ಇರುವ ಸಮಯದೊಳಗೆ ನಾವು ಚೆನ್ನಾಗಿ ಓದಿ ಪರೀಕ್ಷೆಯನ್ನ ಅಧಿಸೂಚನೆ ಹೊರಡಿಸಿದಾಗ ಕೇವಲ ರಿವಿಷನ್ ಮತ್ತೆ ಮಾಕ್ ಟೆಸ್ಟ್ ಮತ್ತೆ ರ್ಯಾಪಿಡ್ ರಿವಿಷನ್ಸ್ ಅನ್ನ ಮಾಡಿ, ಡಿಸ್ಕಷನ್ಸ್ ಅನ್ನ ಮಾಡಿ, ಮತ್ತೆ ಈ ಒಂದು ರೀಕಾಲ್ ಅನ್ನ ಮಾಡಿದಾಗ ಯಾವುದೇ ಒಂದು ಪರೀಕ್ಷೆ ಅಷ್ಟಂತ ಹೆಂಗಂದ್ರೆ ನೀರು ಕುಡಿದಷ್ಟು ಈಸಿಯಾಗಿ ನಾವೇನ್ ಮಾಡಬಹುದು, ಈ ಒಂದು ಪರೀಕ್ಷೆಯನ್ನ ಪಾಸ್ ಮಾಡಬಹುದು. ಹಿಂಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಓದುವಂತಹ ವಿಷಯವನ್ನ ಸ್ಪಷ್ಟವಾಗಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ರಿವಿಷನ್ ಮಾಡ್ತಾ ನೆನಪಿಟ್ಕೊಂಡು ಓದಾಕ ಹೋಗ್ರಿ. ಅಂದಾಗ ಮಾತ್ರ ಪರೀಕ್ಷೆಗಳು ನಿಮ್ಗೆ ಸಾಮಾನ್ಯವಾಗಿ ಮೊದಲನೇ ಪ್ರಯತ್ನದೊಳಗಡೆ ಅಕ್ಕಾಬ. ಇಲ್ಲ ಅಂತಂದ್ರೆ 1ನೇ ಪ್ರಯತ್ನ, 2ನೇ ಪ್ರಯತ್ನ, 3ನೇ ಪ್ರಯತ್ನದವರೆಗೆ ಕೂಡ ನೀವು ಮಾಡಬೇಕಾದಂತ ಪರಿಸ್ಥಿತಿಗಳು ಬರ್ತಾವ. ಇಂಥ ಪರಿಸ್ಥಿತಿಗಳನ್ನ ನೀವು ದೂರ ಇಡ್ಬೇಕಂತಂದ್ರೆ ನೀವು ಪ್ರಾಮಾಣಿಕವಾಗಿ ಓದ್ರಿ. ಇದೇ ಒಂದು ವಿಷಯದ ಬಗ್ಗೆ ಮುಂದಿನ ಒಂದು ತರಗತಿ ಒಳಗಡೆ ನಿಮಗೇನಾದ್ರೂ ಇದ್ರ ಬಗ್ಗೆ ಮತ್ತೆ ಮಾಹಿತಿ ಬೇಕಂದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಬಂದು ಉತ್ತರ ಕೊಡ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ನೀವು ನೋಡ್ತಾ ಇರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಮಸ್ಕಾರ.